ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣ. ಕನ್ನಡ ವ್ಯಾಕರಣ ಅಂತ ಅಂದ್ರೆ ಏನು, ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡದಲ್ಲಿ ಬರ್ತಕ್ಕಂಥ ಕಂಪ್ಲೀಟ್ ಕನ್ನಡ ವ್ಯಾಕರಣದ ಒಂದು ಸಿಲೆಬಸ್ನ ನಾವು ಕಂಪ್ಲೀಟ್ ಸಿರೀಸ್ನ ಮುಗಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಈ ವಿಡಿಯೋ ಸಿರೀಸ್ನ ಕಂಪ್ಲೀಟಾಗಿ ನೋಡ್ಕೊಡ್ರಿ. ಯಾಕಪ್ಪ ಅಂತಂದರೆ ಇಂಪಾರ್ಟೆಂಟ್ KE ಎಕ್ಸಾಮ್ ಪೇಪರ್ 2ದಲ್ಲಿ ಬರ್ತಕ್ಕಂಥ ಎಕ್ಸಾಮ್ ಮತ್ತು ಕಡ್ಡಾಯ ಕನ್ನಡ ಏನಿದೆಯಲ್ಲ ಕಂಪಲ್ಸರಿ ಕನ್ನಡ, ಎರಡಕ್ಕೂ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಭಾಳಷ್ಟು ಜನ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನ್ದಲ್ಲಿ, ಅದಕ್ಕೋಸ್ಕರ ಈ ಸಿರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ ಇದನ್ನು ನಾನು ಕನ್ನಡ ವ್ಯಾಕರಣದ ಸಂಗ್ರಹದಿಂದ ಆರಿಸಿಕೊಂಡಿದ್ದೇನೆ. ಮಿತ್ರರೊಬ್ಬರ ಸಲಹೆ ಮೇರೆಗೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕನ್ನಡ ವರ್ಣಮಾಲೆಯ ಸಂಗ್ರಹ ಟೋಟಲ್ ಎಷ್ಟು ಅಕ್ಷರಗಳಿದಾವಂತ ನೀವು ಒಂದ್ಸಲ ನೋಡ್ಕೊಳ್ರಿ. ಯಾಕಪ್ಪ ಅಂತಂದರೆ ಇದನ್ನು ಓದಿ ಹೇಳೋದಕ್ಕಿಂತ ನೆಕ್ಸ್ಟ್ ನಾ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವು ಸ್ವರಗಳು ಮತ್ತು ಇವು ವ್ಯಂಜನಗಳು ಅಂತ ಬರ್ತವೆ, 2 ಟೈಪ್ ಬರ್ತವೆ. ನೆಕ್ಸ್ಟ್ ಇದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಏನಿದೆ ನೋಡಿ, ವರ್ಣಮಾಲೆಗಳ ವಿಧಗಳು. ವರ್ಣಮಾಲೆಯ ವಿಧಗಳು ಅಂದರೆ ವರ್ಣಮಾಲೆಗಳು 3 ಟೈಪ್ ಇದಾವೆ. ಅವು ಯಾವ್ಯಾವಪ್ಪ ಅಂತಂದ್ರೆ ಪದಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತ 3 ವಿಧಗಳಿದಾವೆ. 3 ವಿಧಗಳು ಯಾವುವು ಅಂತ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ನೋಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ವರಗಳು ಟೋಟಲ್ 13 ಸ್ವರಗಳಿರ್ತಾವೆ. ಸ್ವರಗಳು ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ತೀರಿ, ಇವು ಸಿಂಪಲ್ ಅನಿಸಿದ್ರು ಇದರಲ್ಲೇ ನೀವು ಮಿಸ್ಟೇಕ್ ಮಾಡೋದು. ಸ್ವರಗಳ ಸಂಖ್ಯೆ 13. ಇಲ್ಲಿ ನೋಡಿ, ಇವು ಸ್ವರಗಳು ಅಂತ ಅಂದರೆ ಏನಪ್ಪ ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ. ಯಾವುದೇ ಒಂದು ವ್ಯಂಜನಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳಂತ ಕರಿತೇವೆ. ಇಲ್ಲಿ ನೋಡಿ, ಅ, ಆ, ಇ, ಉ, ಊ, ರು, ಎ, ಐ, ಓ, ಔ ಅಂತ ಕರಿತೀವಿ. ಇವೆಲ್ಲ ಪದಗಳು ಕನ್ನಡದ ಸ್ವರಗಳಾಗಿದ್ದಾವೆ. ಟೋಟಲ್ 13 ಸ್ವರಗಳಿದ್ದಾವೆ. ಅಂ ಅಹ ಸ್ವರಗಳಲ್ಲ. ಈ ಸ್ವರಗಳಲ್ಲಿಯೇ 2 ವಿಧಗಳು ಬರ್ತಾವೆ. ಏನಪ್ಪ ಅಂತಂದರೆ ಸ್ವರಗಳಲ್ಲಿಯೇ 3 ವಿಧ: ಋಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತ್ಸ್ವರ. ಋಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತ್ಸ್ವರ ಈ ಟೈಪ್ ಕೇಳ್ತಾರೆ. ಏನಪ್ಪ, ಎಷ್ಟು ಋಸ್ವಸ್ವರ ಇದ್ದಾವೆ, ಎಷ್ಟು ದೀರ್ಘಸ್ವರ ಇದ್ದಾವೆ, ಎಷ್ಟು ಪ್ಲುತ್ಸ್ವರ ಇದ್ದಾವೆ ಅಂತ. ಅವುಗಳನ್ನ ನೋಡ್ತಾ ಹೋದಂತೆ ನೋಡಿ, ಟೋಟಲ್ ಋಸ್ವಸ್ವರ ಫಸ್ಟ್ನೇದ್ದು. ಋಸ್ವಸ್ವರ ಎಷ್ಟಿದಾವೆ ಅಂತಂದರೆ ಟೋಟಲ್ 6 ಋಸ್ವಸ್ವರಗಳು ಕಂಡು ಬರ್ತವೆ. ಋಸ್ವಸ್ವರ ಏನಪ್ಪ ಅಂತಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಋಸ್ವಸ್ವರದ ಅಕ್ಷರಗಳು ಅಂತ ಕರೆಯಲಾಗುತ್ತದೆ. ಅವು ಯಾವ್ಯಾವ ಅಂತಂದರೆ ಅ, ಇ, ಉ, ರು, ಎ, ಓ. ಅಂದರೆ ಹೇಳಂಗಿಲ್ಲ, ಆ ಅಂತ ಕರಿತೀವಿ. ಅದು ಋಸ್ವಸ್ವರ ಬರಂಗಿಲ್ಲ. ಬಟ್ ಸಿಂಪಲ್ ಆಗಿ ಅ ಅಂತ ಕರಿತೀವಲ್ಲ, ಸಿಂಪಲ್ ಸ್ವರಗಳನ್ನ ನಿಮಗೆ ಕ್ಯಾಜುವಲ್ ನಾ ಹೇಳ್ಬೇಕಂದ್ರೆ ಸಿಂಪಲ್ ಸ್ವರಗಳು ಅಂತ ನೆನ್ಪಿಟ್ಕೊಳ್ರಿ. ಇವು ಋಸ್ವಸ್ವರಗಳು, ಸಿಂಪಲ್ ಆಗಿ ಹೇಳ್ತಕ್ಕಂಥ ಅಕ್ಷರಗಳು. ಟೋಟಲ್ 6 ಇದಾವೆ. ಮತ್ತು ಅದೇ ರೀತಿಯಾಗಿ ದೀರ್ಘ ಸ್ವರಗಳು. ದೀರ್ಘವಾಗಿ ಹೇಳ್ತಕ್ಕಂಥ ಅಂದರೆ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರೆಯಲಾಗುತ್ತದೆ. ಅವು ಯಾವುವು ಅಂತಂದರೆ ಆ, ಇ, ಉ, ಎ, ಓ, ಐ, ಔ ಅನ್ನುವಂಥ 7 ಇದಾವೆ. ಯಾಕಪ್ಪ ಅಂತಂದರೆ ಇದರಲ್ಲಿ ಅವು ಅಂತ ಒಂದು ಎಕ್ಸ್ಟ್ರಾ ಬರುತ್ತೆ. ಅವು ಇದು ದೀರ್ಘ ಸ್ವರ ಪದವಾಗಿದೆ. ಅದಕ್ಕೋಸ್ಕರ 6 ಬರಬೇಕಿತ್ತು, 7 ಬರ್ತವೆ. ನೆಕ್ಸ್ಟ್ ನೋಡೋದಾದರೆ ಪ್ಲುತ್ಸ್ವರ. ಪ್ಲುತ್ಸ್ವರಗಳು ಏನಪ್ಪ ಅಂತಂದರೆ 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ್ಸ್ವರ ಅಂತ ಕರೆಯಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಅಕ್ಕ, ಅಮ್ಮ ಅಂತ ಕರಿತೇವಲ್ಲ, ಒಂದು ವ್ಯಂಜನಕ್ಕೆ ಅ ಅಂತ ಕೊಡುತ್ತೆ, ಕ ಬರುತ್ತೆ. ಮಕ್ಕೆ ಅ ಕೊಡುತ್ತೆ, ಮ ಬರುತ್ತೆ. ಇವಾಗೆಲ್ಲ ಪ್ಲುತ್ಸ್ವರ ಅಂತ ಕರೆಯಲಾಗುತ್ತದೆ. ಅಂದರೆ 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವ ಹೇಳ್ತೀವಿ, ಅಮ್ಮ, ಅಕ್ಕ ಅಂತ ಏನು ಹೇಳ್ತೀವಲ್ಲ, ಅವಕ್ಕೆ ಪ್ಲುತ್ಸ್ವರ ಅಂತ ಕರೀತಾರೆ. ನೆಕ್ಸ್ಟ್ ಸಂಧ್ಯಾಕ್ಷರಗಳು ಅಂತ ಬರ್ತವೆ. ಟೋಟಲ್ ಸಂಧ್ಯಾಕ್ಷರಗಳು 4 ಇದಾವೆ. ಇದನ್ನು ಟೈಪ್ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಇದೆ. ಐ, ಎ, ಐ, ಓ, ಔ ಇವು 4 ಏನಿದಾವಲ್ಲ ಇವಕ್ಕೆ ಸಂಧ್ಯಾಕ್ಷರಗಳು ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ನಾ ಸಿಂಪಲ್ ಆಗಿ ಏನಪ್ಪ ಅಂತಂದ್ರೆ ನಿಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಡಿಸ್ಕಸ್ ಮಾಡ್ತೀನಿ, ಜಾಸ್ತಿ ಎಕ್ಸ್ಟ್ರಾ ಹೇಳೋಕೆ ಹೋಗಂಗಿಲ್ಲ, ಹೇಳಿದ್ರು ವೇಸ್ಟ್ ಅಲ್ಲ. ಅದಕ್ಕೋಸ್ಕರ ಭಾಳ ಕೇರ್ಫುಲ್ಲಾಗಿ ತಲೆ ಎಷ್ಟೇ ನೋಯಿಸಿದ್ರು ಜ್ಞಾನಿಗತೆ ಕುಂತು ಬಿಟ್ರಿ ಕ್ಲಾಸ್ ಒಳಗಡೆ. ವ್ಯಂಜನಗಳು ಟೋಟಲ್ 34 ವ್ಯಂಜನಗಳು ಕಂಡು ಬರ್ತವೆ. ನಮ್ಮ ವರ್ಣಮಾಲೆಯಲ್ಲಿ 34 ವ್ಯಂಜನಗಳಿದಾವೆ. ವ್ಯಂಜನಗಳು ಅಂತ ಅಂದರೆ ಏನಪ್ಪ ಅಂತಂದರೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತೇವೆ. ನೋಡಿ, ಸ್ವರಾಕ್ಷರಗಳು ಅಂದರೆ ಇವು ಉಚ್ಚಾರ ಮಾಡಬೇಕಂತಂದರೆ ಇದಕ್ಕೆ ಒಂದು ಸಪೋರ್ಟ್ ಬೇಕು. ಸಪೋರ್ಟಿಂಗ್ ಇಲ್ಲಾರ್ದು ಇವು ನಿಲ್ಲಂಗಿಲ್ಲ. ಇವು ಏನಿ ಇದ್ದಂಗೆ, ಇದು ಸಪೋರ್ಟ್ ಬೇಕು ಇದಕ್ಕೆ. ನೆಕ್ಸ್ಟ್ ವ್ಯಂಜನಗಳಿಗೆ. ಈ ವ್ಯಂಜನಗಳಲ್ಲಿ 2 ವಿಧಗಳು ಬರ್ತವೆ: ವರ್ಗೀಯ ವ್ಯಂಜನಾಕ್ಷರಗಳು ಮತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ. 2 ವಿಧಗಳು: ವರ್ಗೀಯ ವ್ಯಂಜನಾಕ್ಷರಗಳು ಮತ್ತು ಅವರ್ಗೀಯ ವ್ಯಂಜನಾಕ್ಷರಗಳು. ನೆಕ್ಸ್ಟ್ ವರ್ಗೀಯ ವ್ಯಂಜನಾಕ್ಷರಗಳು ಅಂದರೆ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿ, ಸಾರಿ
ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟಿದಾವೆ? ಟೋಟಲ್ 25 ವರ್ಗೀಯ ವ್ಯಂಜನಾಕ್ಷರಗಳಿದಾವೆ. ಸೊ ನಿಮ್ಮ ಹತ್ರ ನೋಟ್ಸ್ ಇದ್ರೆ ನೋಟ್ಸ್ ಮಾಡ್ಕೋತಾ ಹೋಗ್ರಿ. ಯಾಕಪ್ಪ ಅಂತಂದರೆ ಈ ಟೈಪ್ ಯಾರು ಹೇಳಲ್ಲ. ಇನ್ನು ಸ್ವರಗಳ ಸಹಾಯದಿಂದ ಹಾಗೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಎಲ್ಲ ಕಾಗುಣಿತಾಕ್ಷರಗಳಿಗೆ ವರ್ಗೀಯ ವ್ಯಂಜನಾಕ್ಷರಗಳಂತ ಕರೆಯುತ್ತೇವೆ. ನೋಡಿ, ಸ್ವರಗಳ ಸಹಾಯದಿಂದ ಒಂದು ಮಾತ್ರ ಕಾಲದಲ್ಲಿ. ಸೊ ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಏನಿದೆ ನೋಡಿ, ಕ ವರ್ಗ ಕ ಕ ಗ ಗ ನ, ಚ ವರ್ಗ ಅಂತ ಬರುತ್ತೆ ಚ ಚ ಜ ಜನ, ಟ ವರ್ಗ ಟ ಟ ಡ ನ, ತ ವರ್ಗ ತ ತ ದ ನ, ಪ ವರ್ಗ ಪ ಪ ಬ ಬ ಮ. ಸೊ ಇವೆಲ್ಲ ಒಂದು ಮಾತ್ರ ಕಾಲದಲ್ಲಿ ಒಂದು ವರ್ಗೀಯ ವ್ಯಂಜನಾಕ್ಷರವಾಗಿದ್ದು, ಸೊ ಈ ಒಂದು ಉಚ್ಚರಿಸಲ್ಪಡ್ತಕ್ಕಂಥ ಕಾಗುಣಿತಾಕ್ಷರಗಳಿಗೆ ವರ್ಗೀಯ ವ್ಯಂಜನಗಳಂತ ಕರೆಯಲಾಗುತ್ತದೆ. ಸೊ ನಾನೇನಾದರೂ ಹೇಳೋದು ಸ್ಪೀಡ್ ಅನ್ಸಿದ್ರೆ ನೀವು ಸ್ಲೋ ಮಾಡ್ಕೊಂಡು ಕೂಡ ನೋಡ್ಕೊಳ್ರಿ. ಯಾಕಪ್ಪ ಅಂತಂದರೆ ಇದರಲ್ಲಿ 35 ಕ್ವಶನ್ಗಳು ಬರ್ತಾವೆ ಪೇಪರ್ 2 ಒಳಗಡೆ. ಇದೇನು ಸಾಮಾನ್ಯ ಅಲ್ಲ, 35 ಕ್ವಶನ್ ಅಂದರೆ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕಂತೂ ಬರೋಂಗಿಲ್ಲ. ಸೊ ನೆಕ್ಸ್ಟ್ ವರ್ಗೀಯ ವ್ಯಂಜನಾಕ್ಷರಗಳು. ಸೊ ವರ್ಗೀಯ ವ್ಯಂಜನಾಕ್ಷರಗಳಾಯಿತು, ಅದರಲ್ಲೇ ಮತ್ತು ವಿಧಗಳು ಬರ್ತವೆ. ಏನಪ್ಪ ಅಂದರೆ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕ ಅಕ್ಷರಗಳು ಅಂತ ಬರ್ತವೆ. ಸೊ 3 ವಿಧಗಳು ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 3 ವಿಧ: ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳು. ಸೊ ಇಲ್ಲಿ ನೋಡಿ, ಅಲ್ಪ ಪ್ರಾಣಾಕ್ಷರಗಳು ಎಷ್ಟಿದಾವೆ ಅಂದರೆ ಟೋಟಲ್ 10 ಅಲ್ಪ ಪ್ರಾಣಾಕ್ಷರಗಳು ಬರ್ತವೆ. ಸೊ ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಏನು? ಕಡಿಮೆ ಸ್ವರದಿಂದ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಗುಣಿತಾಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳೆಂದು ಕರೆಯಲಾಗುತ್ತದೆ. ಸೊ ಕಡಿಮೆ ಅಂದರೆ ನಾವು ಕಡಿಮೆ ಉಸಿರಿನಿಂದ ಸಿಂಪಲಾಗಿ ಹೇಳ್ತಿರ್ತೀವಿ. ಸಿಂಪಲ್ ಅಲ್ಪ ಪ್ರಾಣ ಅಂತಂದರೆ ಅಲ್ಪ ಅಂದರೆ ಸ್ವಲ್ಪ, ಅಲ್ಪ ಅಂದರೆ ಸ್ವಲ್ಪ. ಸೊ ವರ್ಡ್ನಲ್ಲಿ ಮೀನಿಂಗ್ ಇರುತ್ತೆ, ಹೆಸರಿನಲ್ಲಿ. ಸೊ ಅಲ್ಪ ಅಂದರೆ ಸ್ವಲ್ಪ. ಸೊ ಏನಪ್ಪ ಅಂತಂದರೆ ಕ ಚ ಟ ತ ಪ ಗ ಜ ಡ ದ ಬ. ಸೊ ಇವೆಲ್ಲ ಸಿಂಪಲಾಗಿ ಹೇಳ್ತೀವಿ. ಇವಕ್ಕೆ ಕಡಿಮೆ ಅಕ್ಷರ ಅಂತ ಕರಿತೀವಿ, ಅಲ್ಪ ಪ್ರಾಣಾಕ್ಷರ ಅಂತ ಕರಿತೀವಿ. ನೆಕ್ಸ್ಟ್ ಟೋಟಲ್ 10 ಇದಾವೆ: ಕ ಚ ಟ ತ ಪ ಗ ಜ ಡ ದ ಬ. ಸೊ ನೆಕ್ಸ್ಟ್ ನೋಡೋದಾದರೆ ಮಹಾಪ್ರಾಣಾಕ್ಷರಗಳಂತ ಬರ್ತವೆ. ಮಹಾಪ್ರಾಣಾಕ್ಷರಗಳು ಟೋಟಲ್ 10 ಇದ್ದಾವೆ. ಸೊ 10 ಮಹಾಪ್ರಾಣಾಕ್ಷರಗಳು ಬರ್ತವೆ. ಸೊ ಇವು ಏನಪ್ಪ ಅಂತಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ 2ನೇ ಮತ್ತು 4ನೇ ವ್ಯಂಜನಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರೆಯಲಾಗುತ್ತದೆ. ಸೊ ಇವನ್ನ ಹೇಳ್ಬೇಕಂದ್ರೆ ನಾವು ಹೆಚ್ಚು ಉಸಿರನ್ನು ತಗೋತೀವಿ. ಸೊ ಈ ಫಾರ್ ಎಕ್ಸಾಂಪಲ್ ಖ, ಘ, ಟ, ಡ, ತ, ದ, ಫ ಅಂತ ಹೇಳ್ತೀವಿ. ಗ ಝ ಢ ದ ಬ, ಕ ಚ ಟ ತ ಪ ಗ ಜ ಡ ದ ಬ ಅಂತ ಒಂದು ಸ್ವಲ್ಪ ಹೆಚ್ಚು ಉಚ್ಚಾರ ಮಾಡಿ ಹೇಳ್ತೀವಿ. ಅದಕ್ಕೋಸ್ಕರ ಇವಕ್ಕೆ ಮಹಾಪ್ರಾಣಾಕ್ಷರ ಅಂತ ಅರ್ಥ. ಸೊ ಮಹಾ ಅಂದರೆ ಹೆಚ್ಚಿಗೆ, ಅಲ್ಪ ಅಂದರೆ ಕಡಿಮೆ. ಸೊ ನೆನ್ಪಿಟ್ಕೊಳ್ರಿ, ಸಿಂಪಲ್ ಟ್ರಿಕ್ ಮೂಲಕ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ನೆನ್ಪಿಟ್ಕೊಳ್ರಿ. ಭಾಳ ನೆನ್ಪಿಟ್ಕೊಳ್ಳೋದಂತೂ ಕಂಪಲ್ಸರಿ, ಇದನ್ನಂತರೂ ಬಿಡೋಕ್ಕಾಗಂಗಿಲ್ಲ. ಸೊ ನೆಕ್ಸ್ಟ್ ಅನುನಾಸಿಕ ಅಕ್ಷರಗಳು. ಸೊ ಟೋಟಲ್ 5 ಅನುನಾಸಿಕ ಅಕ್ಷರಗಳು ಬರ್ತವೆ. ಸೊ ಸಿಂಪಲಾಗಿ ಅನುನಾಸಿಕ ನಾಸಿಕ ಅಂತ ಐತಿ. ಆಸಿಕ ಅಂದರೆ ಮೂಗು. ಸೊ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಕ್ಕೆ ಅನುನಾಸಿಕ ಅಕ್ಷರಗಳಂತ ಕರೆಯಲಾಗುತ್ತದೆ. ಸೊ ಈ ಅಕ್ಷರಗಳನ್ನು ಹೇಳ್ಬೇಕಂದ್ರೆ ನಾವು ಮೂಗಿನಿಂದ ಹೇಳಬೇಕು. ಏನಪ್ಪ ನೆ, ನ, 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 ಮ. ಸೊ ಇವೆಲ್ಲ ಮೂಗಿನಿಂದ ಉಚ್ಚರಿಸ್ತೀವಿ, ಅದಕ್ಕೋಸ್ಕರ ಇವು ಅನುನಾಸಿಕಗಳಾಗಿದ್ದಾವೆ. ಟೋಟಲ್ 5 ಅನುನಾಸಿಕಗಳು ಕಂಡು ಬರ್ತವೆ. ನೆಕ್ಸ್ಟ್ ಇನ್ನು ವರ್ಗೀಯ ವ್ಯಂಜನಗಳಾಯಿತು. ಮತ್ತು ಇವಾಗ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ನೋಡೋಣ ಬನ್ನಿ. ಸೊ ಟೋಟಲ್ 9 ಅವರ್ಗೀಯ ವ್ಯಂಜನಾಕ್ಷರಗಳು ಕಂಡು ಬರ್ತವೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ವರ್ಗಗಳಾಗಿ ವಿಂಗಡಿಸಲಾರದ ವ್ಯಂಜನಗಳಿಗೆ ಅವರ್ಗೀಯ ವ್ಯಂಜನಾಕ್ಷರಗಳಂತ ಕರೆಯಲಾಗುತ್ತದೆ. ಸೊ ಇವಕ್ಕೆ ಯಾವುದೇ ರೀತಿಯಾದ ವರ್ಗಗಳಾಗಿ ವ್ಯಂಜನಿಸಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಸಪ್ರೇಟ್ ಬರ್ತಾವೆ. ಸೊ ಇವು ಸ್ವತಂತ್ರ ಇರ್ತಾವೆ, ಸ್ವತಂತ್ರ ವ್ಯಂಜನಗಳಂತ ನೆನ್ಪಿಟ್ಕೊಳ್ರಿ. ಯಾಕಪ್ಪ ಅಂತಂದರೆ ಇವಕ್ಕೆ ಯಾವುದೇ ರೀತಿಯಾದ ವರ್ಗ ಇರೋಂಗಿಲ್ಲ, ಏನೇ ಸಂಬಂಧ ತಾಳ ಮೂಳ ಏನೂ ಇರೋಂಗಿಲ್ಲ. ಸೊ ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ 9 ಇದಾವೆ ಇವು. ಯ ರ ಲ ವ ಶ ಸ ಹ ಳ ಅಂತ ಕರಿತೀವಿ. ಸೊ ಇವುಗಳನ್ನು ಕೂಡ ಸ್ವಲ್ಪ ತಿಳಿದುಕೊಡ್ರಿ. ಅವರ್ಗೀಯ ಅಂತ ತಾಳ ಬುಡ ಏನೂ ಇಲ್ಲಾರ್ದವು. ನೆಕ್ಸ್ಟ್ ಯೋಗವಾಹಗಳು. ಸೊ ಯೋಗವಾಹಗಳು 2 ಇದಾವೆ. ಸೊ ಏನಪ್ಪ ಅಂತಂದ್ರೆ ಯೋಗವಾಹಗಳು ಅಂತಂದ್ರೆ ಏನಂದರೆ ಬೇರೆ ಅಕ್ಷರಗಳ ಸಹಯೋಗದೊಂದಿಗೆ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಯೋಗವಾಹಗಳು ಎಂದು ಕರೆಯಲಾಗುತ್ತದೆ. ಅವು ಫಾರ್ ಎಕ್ಸಾಂಪಲ್ ಅಂ ಅಹ ಅಂತ ಏನು ಕರಿತೀವಲ್ಲ, ಇವೆರಡು ಯೋಗವಾಹಗಳಾಗಿವೆ. ಸೊ ಇದರಲ್ಲಿ 2 ವಿಧ ಬರ್ತಾವೆ. ಅವು ಏನಪ್ಪ ಅಂತಂದರೆ ಅನುಸ್ವಾರ ಮತ್ತು ವಿಸರ್ಗ ಅಂತ ಕರಿತೀವಿ. ಅನುಸ್ವಾರ ಅಂದರೆ ಒಂದೇ ಪೂಜಿ, ವಿಸರ್ಗ ಅಂತಂದರೆ 2 ಪೂಜಿ. ನೆನ್ಪಿಟ್ಕೊಂಡ್ರಿ, ಇವು ಸ್ವತಂತ್ರವಾಗಿ ಹೇಳೋಕ್ಕಾಗಂಗಿಲ್ಲ, ಇವಕ್ಕೆ ಸಪೋರ್ಟ್ ಬೇಕೇ ಬೇಕು. ಅನುಸ್ವಾರ ಅಂತಂದ್ರೆ ಒಂದೇ ಪೂಜಿ. ಯಾವುದೇ ಅಕ್ಷರ 1 0 ಬಿಂದು ಎಂಬ ಸಂಕೇತವನ್ನು ಹೊಂದಿದ್ದರೆ ಅದು ಅನುಸ್ವಾರಾಕ್ಷರ ಎನಿಸಲಾಗುವುದು. ಅನುಸ್ವಾರಾಕ್ಷರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅಂಕ ಅಂತ ಕರಿತೀವಿ, ಇಲ್ಲಿ ಏನು ಪೂಜೆ ಇತ್ತಲ್ಲ ಇದು ಅನುಸ್ವಾರ. 1 ಎಂಬ ಅಂತ ಕರಿತೀವಲ್ಲ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ವಿಸರ್ಗ ಏನಪ್ಪ ಅಂತಂದರೆ 2 ಪೂಜೆ ಇರ್ತಾವೆ ಇಲ್ಲಿ. ಯಾವುದೇ ಅಕ್ಷರವು ಬಿಂದು ಸಮೇತ ಅಂದರೆ ಒಂದರ ಮೇಲೊಂದು ಇರುವ 2 ಸೊನ್ನೆಗಳ ಸಂಕೇತವನ್ನು ಹೊಂದಿದ್ದರೆ ಅದು ವಿಸರ್ಗಾಕ್ಷರ ಅಂತ ಕರೆಯಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಅಂತ, ದುಃಖ, ಸ, ನ ಅಂತ ಕರಿತೀವಲ್ಲ, ಈ 2 ಪೂಜೆ ಬಂದಿದ್ರೆ ಇದು ವಿಸರ್ಗ, ಒಂದೇ ಪೂಜೆ ಬಂದಿದ್ರೆ ಅನುಸ್ವಾರ. ನೆನ್ಪಿಟ್ಕೊಳ್ರಿ, ಇದರಲ್ಲಿ ಏನು ಭಾಳ ಸಿಂಪಲ್ ಇದೆ. ನೆಕ್ಸ್ಟ್
ಸೊ ಇದನ್ನು ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋದಾದ್ರೆ ಹೊಡ್ಕೊಡ್ರಿ. ಯಾಕಪ್ಪ ಅಂತಂದ್ರೆ ಇಷ್ಟೊತ್ತನ ಏನು ಡಿಸ್ಕಸ್ ಮಾಡಿದ್ದೀನಲ್ಲ ಇಲ್ಲಿ ಸಿಂಪಲಾಗಿ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡ ವರ್ಣಮಾಲೆ ಟೋಟಲ್ 49 ಅಕ್ಷರಗಳಿದಾವೆ. ಸೊ ಅದರಲ್ಲಿ ಸ್ವರಗಳು ಎಷ್ಟಿದಾವೆ? 13 ಇದಾವೆ. ಸ್ವರಗಳಲ್ಲಿ ಋಸ್ವಸ್ವರ 6 ಇದಾವೆ, ದೀರ್ಘಸ್ವರ 7 ಇದಾವೆ, ಪ್ಲುತ್ಸ್ವರ ಅಂತ ಬೇರೆ ಸಪ್ರೇಟ್ ಬರುತ್ತೆ. ಮತ್ತು ವ್ಯಂಜನಾಕ್ಷರಗಳು ಅಂತಂದರೆ 34 ವ್ಯಂಜನಾಕ್ಷರಗಳಿದ್ದಾವೆ. ಅದರಲ್ಲಿ ವರ್ಗೀಯ ವ್ಯಂಜನಗಳು 25, ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5 ಇದಾವೆ. ಸೊ ಅದೇ ರೀತಿಗೆ ಅವರ್ಗೀಯ ವ್ಯಂಜನಗಳು 9 ಇದಾವೆ. ಸೊ ವಿಯೋಗವಾಹಕಗಳು 2, ಅವು ಅನುಸ್ವಾರ ಮತ್ತು ವಿಸರ್ಗ ಅಂತ. ಸೊ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ ಇದನ್ನು, ಅಥವಾ ಬರೋದಾದರೂ ಇಟ್ಕೋರಿ, ಭಾಳ ಇಂಪಾರ್ಟೆಂಟ್ ಇದೆ ಇದು. ನೆಕ್ಸ್ಟ್ ಇನ್ನು ನಾವೇನು ಡಿಸ್ಕಸ್ ಮಾಡೋಣ, ಸಂಯುಕ್ತಾಕ್ಷರಗಳು ಅಂತ ಅಂದರೆ ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಪದದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದರ ನಂತರ ಒಂದು ಬಂದು ಅವುಗಳಾದ ಮೇಲೆ ಒಂದು ಸ್ವರ ಬಂದರೆ ಅಂತಹ ಅಕ್ಷರಗಳನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ. ಸೊ ಸಂಯುಕ್ತಾಕ್ಷರ ಅಂತ ನೋಡಿ ಒತ್ತಕ್ಷರ. ಸೊ ಏನಪ್ಪ ಅಂತಂದರೆ ಫಸ್ಟ್ ವ್ಯಂಜನ ಐತಿ, ಫಸ್ಟ್ ಅದಕ್ಕೆ ಇನ್ನೊಂದು ವ್ಯಂಜನ ಕುಡಿತಿ ಪ್ಲಸ್ ಸ್ವರ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಕ ಇದು ವ್ಯಂಜನ, ತ ವ್ಯಂಜನ ಪ್ಲಸ್ ಸ್ವರ. ಸೊ 2 ವ್ಯಂಜನಗಳು ಕೂಡಿ ಅದಾದಮೇಲೆ ಅದ್ರ ಜೊತೆಗೆ ಒಂದು ಸ್ವರ ಕೂಡಿದರೆ ಅದಕ್ಕೆ ಏನಪ್ಪ ಒತ್ತಕ್ಷರ ಸಂಯುಕ್ತಾಕ್ಷರ ಅಂತ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು, ಸಾರಿ ನಾನು ಹೇಳಿದೆ 2 ಅಂತ ಹೇಳಿದೆ, ಅದು ತಪ್ಪು. ಯಾಕಪ್ಪ ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೂ ಕೂಡಿ ಸ್ವರದಿಂದ ಅವು ಉಚ್ಚರಿಸಲ್ಪಟ್ಟರೆ ಅದಕ್ಕೆ ನಾವು ಸಂಯುಕ್ತಾಕ್ಷರ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಖ ಥ ಅ ಅಂತ ಐತಿ, ತ ಆಗುತ್ತೆ. ಪ ರ ಅ ಅಂತ ಐತಿ, ಪ್ರ ಆಗುತ್ತೆ. ಗ ಅ ಅಂತ ಐತಿ, ಘ. ಸೊ ಇಲ್ಲಿ ನೋಡಿ ಒಟ್ಟಿನಲ್ಲಿ 2 ಡಿಫ್ರೆಂಟ್ ಆದ ವ್ಯಂಜನಾಕ್ಷರಗಳು ಕೂಡ್ಬೋದು ಅಥವಾ ಸೇಮ್ ಆದ ವ್ಯಂಜನಾಕ್ಷರಗಳು ಕೂಡ್ಬೋದು, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ನೆಕ್ಸ್ಟ್ ಇನ್ನು ಸಂಯುಕ್ತಾಕ್ಷರದಲ್ಲೇ 2 ವಿಧಗಳು. ಸಂಯುಕ್ತಾಕ್ಷರ ಅಂದ್ರೆ ನೆನ್ಪಿಟ್ಕೊಡ್ರಿ, ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಏನಪ್ಪ ಅಂತಂದರೆ ಒಂದು ಒತ್ತಕ್ಷರ ಬರ್ತಿರ್ಬೇಕು. ಹೆಂಗಂದ್ರೆ ಸೇಮರ ಇರಲಿ ಡಿಫ್ರೆಂಟರ ಇರಲಿ, ಅದಕ್ಕೆ ಏನೋ ಒಂದು ಸ್ವರದಿಂದ ಕೂಡಿರ್ಬೇಕು ಒತ್ತಕ್ಷರ. ಫಾರ್ ಎಕ್ಸಾಂಪಲ್ ರಕ್ತ ಐತಲ್ಲ, ತ ಅಷ್ಟು ತೊಗೊಂಡು ಕ ವ್ಯಂಜನ ಐತಿ ಪ್ಲಸ್ ತ ವ್ಯಂಜನ ಐತಿ ಪ್ಲಸ್ ಅ, ಇದೆಲ್ಲ ಕೂಡಿದ್ರೆ ತ ಆಗುತ್ತೆ. ಸೊ ಈ ರೀತಿಯಾದ ಒಂದು ಅಕ್ಷರಕ್ಕೆ ಏನೋ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಸಂಯುಕ್ತಾಕ್ಷರ ಅಂದರೆ ದೀರ್ಘಾಕ್ಷರ ಅಂತ ನೆನ್ಪಿಟ್ಕೊಡ್ರಿ. ಬಟ್ ಸಂಯುಕ್ತಾಕ್ಷರದೊಳಗಡೆ 2 ವಿಧಗಳು ಬರ್ತವೆ, ಸಜಾತಿಯ ಸಂಯುಕ್ತಾಕ್ಷರಗಳಂತೂ ವಿಜಾತಿಯ ಸಂಯುಕ್ತಾಕ್ಷರಗಳು. ಸೊ ಇವನ್ನ ನೆನ್ಪಿಟ್ಕೊಳ್ಳೋದೇನಪ್ಪ ಅಂತಂದ್ರೆ ಹೆಸರಿನೊಳಗಡೆ ಮೀನಿಂಗ್ ಐತಿ. ಸಜಾತಿ ಅಂತ ಅಂದರೆ ಒಂದೇ ಸೇಮು ಮತ್ತು ಒಳ್ಳೇದಂತ ನೆನ್ಪಿಟ್ಕೊಡ್ರಿ. ವಿಜಾತಿ ಅಂದರೆ ಕೆಟ್ಟದ್ದು ಅಥವಾ ಡಿಫ್ರೆಂಟ್ ಅಂತ ನೆನ್ಪಿಟ್ಕೊಡ್ರಿ. ಸೊ ಇದ್ರ ನೋಡೋಣ, ನೆಕ್ಸ್ಟ್ ಡಿಸ್ಕಸ್ ಮಾಡುವಾಗ ನಿಮ್ಗೆ ಹೇಳ್ತೀನಿ ಇನ್ನೊಂದ್ಸಲ. ಸೊ ಇಲ್ಲಿ ನೋಡಿ, ಸಜಾತಿಯ ಸಂಯುಕ್ತಾಕ್ಷರಗಳು ಯಾವುದೇ ಪದದಲ್ಲಿ ಒಂದೇ ವ್ಯಂಜನವು 2 ಬಾರಿ ಬಂದು ನಂತರ ಸ್ವರವೊಂದು ಬಂದರೆ ಅಂತಹ ಅಕ್ಷರಗಳನ್ನು ಸಜಾತಿಯ ವ್ಯಂಜನಾಕ್ಷರಗಳು ಅಂತ ಕರೀತಾರೆ. ಏನಪ್ಪ ಅಂತಂದರೆ ಸಜಾತಿ ಅಂದರೆ ಒಂದೇ ಇರಬೇಕು. ಸೊ ಒಂದೇ. ಕತ್ತೆ ಅಂತ ಐತಿ, ಕ ಇಲ್ಲಿ ಡಿಫ್ರೆಂಟ್, ಇದನ್ನು ಬಿಡ್ರಿ. ತ ಎ. ಸೊ 2 ವ್ಯಂಜನಗಳು ಒಂದೇ ಸೇಮ್ ಕೂಡಿದವ ತೇ ಅಂತ ಇರುತ್ತೆ. ಇದು ಏನಪ್ಪ ಅಂತಂದ್ರೆ ಇದು ಸಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಸೊ ಅದೇ ರೀತಿ ಅಕ್ಕ ಅಂತ ಐತಿ, ಅ ಇಲ್ಲಿ ಸ್ವರ ಆಗುತ್ತೆ. ಕ ಒಂದೇ ಅಕ್ಷರ ಕುಡಿತಿ, ಅ ಕುಡಿತಿ. ಕ ಏನಿದೆಲ್ಲ ಇದು ಸಜಾತಿಯ ಸಂಯುಕ್ತಾಕ್ಷರ. ಸೊ ಅದೇ ರೀತಿ ಹಗ್ಗ, ಅಜ್ಜ, ತಮ್ಮ, ಅಪ್ಪ ಅಂತ ಏನು ಕರಿತೀವಲ್ಲ, ಒಂದೇ ಸೇಮ್ ಒತ್ತಕ್ಷರ ಬಂದರೆ ಅದಕ್ಕೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಡಿಫ್ರೆಂಟ್, ಇದ್ರ ವಿರುದ್ಧನೇ ವಿಜಾತಿಯ ಸಂಯುಕ್ತಾಕ್ಷರ. ಸಿಂಪಲ್. ಯಾವುದೇ ಪದದಲ್ಲಿ 2 ಬೇರೆ ಬೇರೆ ವ್ಯಂಜನಗಳು ಒಂದು ನಂತರ ಸ್ವರವೊಂದು ಬಂದರೆ ಅಂತಹ ಅಕ್ಷರಗಳನ್ನು ವಿಜಾತಿಯ ಸಂಯುಕ್ತಾಕ್ಷರಗಳಂತ ಕರೆಯಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಅಗ್ನಿ ಒಳಗಡೆ ಗ ನ ಅಂತ 2 ವ್ಯಂಜನಗಳು ಡಿಫ್ರೆಂಟ್ ಆಗಿರೋ ಕೂಡಿದಾವೆ. ಸೊ ಅದೇ ರೀತಿಯಾಗಿ ಆಪ್ತ ಪ ತ ಅಂತ 2 ವ್ಯಂಜನಗಳು ಡಿಫ್ರೆಂಟ್ ಆಗಿ ಕೂಡಿದಾವೆ. ಸೊ ಮಗ್ನ, ಸ್ವರ, ಪ್ರಾಣ, ಸೂರ್ಯ ಇವೆಲ್ಲಗಳು ಈ ವಿಜಾತಿಯ ಸಂಯುಕ್ತಾಕ್ಷರಗಳು ಇರ್ತವೆ. ಸೇಮ್ ಬಂದರೆ ಸಜಾತಿಯ, ಡಿಫ್ರೆಂಟ್ ಬಂದರೆ ವಿಜಾತಿಯ. ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿಗೆ ನಮ್ಮ ವಿಜಾತಿಯ ಸಂಯುಕ್ತಾಕ್ಷರಗಳು ಮುಕ್ತಾಯಗೊಂಡಿದೆ. ಸೊ ಅಂದರೆ ಇವತ್ತಿನ ಸೆಷನ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಕಂಟಿನ್ಯೂಷನ್ ಪಾರ್ಟ್ ಇದೆಯಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ನಾವು ಸಂಧಿಗಳು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸಂಧಿ ಮತ್ತು ಕಂಪ್ಲೀಟ್ ಗ್ರಾಮರ್ನ ನಾವು ಈ ಸೀರೀಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಶೇರ್ ಮಾಡಿ. ಏನಾದರೂ ತಪ್ಪು ಅನಿಸಿದ್ರೆ ಅಥವಾ ತಪ್ಪೇನಿಲ್ಲ, ಸರಿಯಾಗಿ ಹೇಳ್ತಾ ಇದ್ದೀನಿ. ಬಟ್ ಏನಾದರೂ ಇಂಪ್ರೂವ್ ಆಗಬೇಕು ಅಂತ ಅನಿಸಿದರೆ ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಶಾರ್ಟ್ ಆಗಿ ಬರ್ತಾ ಇರುತ್ತೆ ವಿಡಿಯೋಗಳು, ತುಂಬ ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ಆಗಿರ್ತವೆ. ಭಾಳಷ್ಟು ಜನ ಈ ನೋಟ್ಸ್ ಕೂಡ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರೊವೈಡ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ ಟೆಲಿಗ್ರಾಮ್
ಮತ್ತು ವಾಟ್ಸಪ್ ಥ್ರೆಡ್ಸ್ ಲಿಂಕ್ ಇದಾವೆ ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಅದರಲ್ಲಿ ನಾವು ಡೈಲಿ ಕರೆಂಟ್ ಅಫೇರ್ಸ್ ಕೂಡ ಮಾಡಿರ್ತೀವಿ ಮತ್ತು ಪಿ ಡಿ ಒ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಡೈಲಿ ನಡೀತಾ ಇದೆಯೋ. ಟೋಟಲ್ ಒಂದು 60 ಕ್ವಶನ್ ಪೇಪರ್ಗಳನ್ನು ನಾವು ಪೇಪರ್ 1ಗೆ ಸಂಬಂಧಪಟ್ಟಿದ್ದು ಮತ್ತು 20 ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನೋಡಿಕೊಡ್ರಿ. ತುಂಬ ಯೂಸ್ಫುಲ್ ಆದಂತಹ ಕಂಟೆಂಟ್ ಇರುತ್ತೆ. ಅದಕ್ಕೋಸ್ಕರ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಡೈಲಿ ನೋಡ್ತಾ ಇರಿ ಕ್ವಶನ್ ಇದನ್ನು ಏನಪ್ಪ ಅಂತಂದರೆ ಇದು ಈ ಕನ್ನಡ ಗ್ರಾಮರ್ ವಿಡಿಯೋನ. ಥ್ಯಾಂಕ್ ಯು ಸೊ ಮಚ್.